ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ಈಗ ಒಂದು ಬಿಗ್ ಬಾಸ್ ಅಪ್ಡೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ತುಂಬ ಸ್ಟಾರ್ಟಿಂಗಲ್ಲಿ ತುಂಬ ಬೋರಿಂಗ್ ಅನಿಸ್ತಾ ಇತ್ತು. ಆಫ್ಟರ್ ದ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ವಲ್ಪ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ಮೋರ್ ಓವರ್ ಒಳ್ಳೆ ಫನ್ ಇದೆ, ಎಂಟರ್ಟೈನ್ಮೆಂಟ್ ಇದೆ ಅಂತೇಳಿ. ಸೊ ನನ್ನ ಒಂದು ಈ ಒಂದು ಬಿಗ್ ಬಾಸ್ ಸೀಸನಲ್ಲಿ ನನ್ನ ಒಂದು ಫೇವ್ರೇಟು ರಕ್ಷಿತಾ ಶೆಟ್ಟಿ ಮತ್ತು ಕಾವ್ಯ ಮತ್ತು ಗಿಲ್ಲಿ ಅವರಾಗಿರ್ತಾರೆ. ಸೊ ನಿಮ್ಮ ಫೇವ್ರೇಟ್ ಯಾರು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಮೋರ್ ಓವರ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ. ನಮಗೆ ಏನಪ್ಪ ಅಂದರೆ ಗಿಲ್ಲಿ ನಟ ಅವರು ಸ್ವಲ್ಪ ಪೂರ್ ಫ್ಯಾಮಿಲಿಯಿಂದ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದು, ಅವರಿಗೆ ಒಂದು ಸಿಗಲಿ ಒಂದು ಬಿಗ್ ಬಾಸ್ ಕಪ್ ಅನ್ನೋದು ನಮ್ಮ ಒಂದು ಆಸೆ. ಮತ್ತು ರಕ್ಷಿತಾ ಶೆಟ್ಟಿ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಮನೆ ಕೆಲಸದಲ್ಲೂ ಅವರು ನಂಬರ್ 1 ಆಗಿದ್ದಾರೆ ಮತ್ತು ಟಾಸ್ಕ್ಗಳು ತುಂಬಾ ಒಳ್ಳೆ ಕೆಲಸ, ತುಂಬಾ ಚೆನ್ನಾಗಿ ಟಾಸ್ಕ್ಗಳನ್ನ ಹಾಡ್ತಾರೆ. ಸೊ ಹಾಗಾಗಿ ಅವ್ರಿಗಾದ್ರೂ ಸಿಗ್ಬೋದಿಲ್ಲ, ಗಿಲ್ಲಿ ನಟಕ್ಕೆ ಸಿಗಬೇಕು ಅನ್ನೋದು ಒಂದು ನನ್ನ ಆಸೆ. ಸೊ ನಿಮಗೆ ಯಾರು ಗೆಲ್ಲಬೇಕು ಅಂತ ಇದೆ ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇವತ್ತಿನ ಒಂದು ಪ್ರೋಮೋ ಮತ್ತು ತುಂಬ ಚೆನ್ನಾಗಿದೆ. ಇಷ್ಟಿನ ಬರೀ ಜಗಳ ಅವೆಲ್ಲ ನೋಡ್ಕೊಂಡು ಇದ್ದಿದ್ದಂಥ ವೀಕ್ಷಕರಿಗೆ ಒಳ್ಳೆಯ ಒಂದು ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಬಿಗ್ ಬಾಸ್ ಕಾಲೇಜ್ ಏನು ಓಪನ್ ಆಗಿದೆ ಅಂತ ಹೇಳಿ ಆ ಥರ ತೋರಿಸ್ತಾ ಇದ್ರು ಒಂದು ಟಾಸ್ಕಲ್ಲಿ. ಸೊ ಈ ಟಾಸ್ಕಲ್ಲಿ ಸ್ಟೂಡೆಂಟ್ ಆಫ್ ದ ವೀಕ್ ಆಲ್ರೆಡಿ ಧನುಷ್ ಅವರು ತಗೊಂಡಿದ್ದಾರೆ. ಸೊ ನೆಕ್ಸ್ಟ್ ಸ್ಟೂಡೆಂಟ್ ಆಫ್ ದ ವೀಕ್ ಯಾರಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಾಗಿದೆ. ಸೊ ಈ ವಾರ ಅಂದರೆ ಈ ವಾರದ ಉತ್ತಮ ಆಲ್ಸೋ ಯಾರು ಅಂತ ನೋಡಬೇಕು. ನನಗೇನೋ ರಕ್ಷಿತಾ ಶೆಟ್ಟಿ ಅವರಿಗೆ ಸ್ಟೂಡೆಂಟ್ ಆಫ್ ದ ವೀಕ್ ಮತ್ತು ಉತ್ತಮ ಸಿಗುತ್ತೆ ಅಂತ ಅನಿಸ್ತಾ ಇದೆ. ನಿಮಗೆ ಯಾರು ಅನಿಸ್ತದೆ ಅಂತ ಹೇಳಿ. ಮತ್ತು ರಾಶಿಗಾಗಿ ಸಿಗುವಂಥ ಸ್ಟೂಡೆಂಟ್ ಆಫ್ ದ ವೀಕ್ ಗಿಲ್ಲಿ ನಟ ಅವರಿಂದ ತಪ್ಪೋಯ್ತು ಅಂತಲೇ ಹೇಳ್ಬೋದು. ಆದರೆ ತಪ್ಪಿದಕ್ಕೂ ಒಂದು ನ್ಯಾಯ ಇದೆ ಅಂತ ಅನಿಸ್ತು ನನಗೇನು ಅಂತ. ಒಂದು ಸ್ಟೂಡೆಂಟ್ ಆಫ್ ದ ವೀಕ್ ರಾಶಿಕಾ ಅವರಿಗೆ ಕೊಡಬೇಕು ಅಂತ ಅನಿಸಿರಲಿಲ್ಲ. ಹಾಗಾಗಿ ಅವರ ಒಂದು ಗಿಲ್ಲಿ ನಟ ಅವರ ಒಂದು ನಿಲುವು ಸರಿಯಾಗಿದೆ ಅಂತ ಅನಿಸ್ತು. ಮತ್ತು ಇನ್ನು ಎಂಟರ್ಟೈನ್ಮೆಂಟ್ ಪಾರ್ಟಲ್ಲಿ ಬಂದರೆ ಅಶ್ವಿನಿ ಗೌಡ ಅವರು ಮತ್ತು ಗಿಲ್ಲಿ ನಟ ಅವರ ಒಂದು ಎಂಟರ್ಟೈನ್ಮೆಂಟ್ ಡ್ಯಾನ್ಸ್ ಪಾರ್ಟ್ ತುಂಬಾ ಚೆನ್ನಾಗಿತ್ತು. ಒಂದು ಒಳ್ಳೆ ಎನರ್ಜೆಟಿಕ್ ಅನಿಸ್ತು. ಮತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ನ ಭಾಗ್ಯ ಅವ್ರನ್ನ ನೋಡಿ ತುಂಬಾ ಖುಷಿ ಆಯಿತು. ಬಿಕಾಸ್ ನನಗೆ ಆ ಸೀರಿಯಲ್ ಅಂದರೂ ತುಂಬಾ ಇಷ್ಟ ಮತ್ತು ಅವರಂದರೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಅವ್ರ ಮಾತುಗಳಾಗಿರ್ಬೋದು ತುಂಬಾ ಇಷ್ಟ. ಪರ್ಸ್ನಲಿ ಅವರಂದರೆ ಇಷ್ಟ. ಸೀರಿಯಲಲ್ಲಿ ಅವರ ಒಂದು ಪಾತ್ರನೂ ತುಂಬ ಚೆನ್ನಾಗಿದೆ ಮತ್ತು ಹೊರಗಡೆ ಅವರ ಒಂದು ಮಾತುಗಳು, ಅವರು ಒಂದು ತುಂಬ ಲವಲವಿಕೆಯನ್ನು ತುಂಬ ಖುಷಿಯಾಗಿ ಫನ್ನಾಗಿ ಮಾತಾಡ್ತಾರೆ. ಈವನ್ ನೀವು ನೋಡ್ಬೋದು, ಅವರು ಒಂದು ಬಿಗ್ ಬಾಸ್ಗೆ ಮನೆಗೆ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಒಂದು ಪಾಸಿಟಿವ್ ವೈಬೇ ಬಂತು. ಅವರು ಎಷ್ಟು ಖುಷಿಯಾಗಿ ಎಲ್ಲರನ್ನೂ ಮಾತಾಡಿಸ್ತಾ ಇದ್ರು ಮತ್ತು ಎಲ್ಲರಿಗೂ ಒಂದು ಧೈರ್ಯ ತುಂಬ್ತಾ ಇದ್ರು. ಸೊ ಒನ್ ಆಫ್ ದ ಫೇವ್ರೇಟ್ ಆ್ಯಕ್ಟರ್ಸ್ ಅಂತಲೇ ಹೇಳ್ಬೋದು ನನಗಂತೂ. ಅವರು ಬಂದಮೇಲಂತೂ ಆ ಎಪಿಸೋಡ್ ತುಂಬಾ ಚೆನ್ನಾಗಿ ಅನ್ನಿಸ್ತು. ಮತ್ತು ಅವರು ಎಲ್ಲರಿಗೂ ಕಾಲು ಎಳಿತಾ ಇದ್ರು. ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗಾಗಿರ್ಬೋದು ಅಥವಾ ಗಿಲ್ಲಿ ನಟ ಅವ್ರಿಗಿರ್ಬೋದು ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಫನ್ ಆಗಿರುತ್ತೆ ಅವರಿದ್ದಾಗ. ಸೊ ಆ್ಯಂಡ್ ಮೋರ್ ಓವರ್ ಅವರು ಒಂದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಒಂದು ಇವರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಎಲ್ಲ ನೋಡಿ. ಆ್ಯಂಡ್ ಮೋರ್ ಓವರ್ ಮಾರ್ಕ್ಸ್ ಕೊಟ್ಟರು. ಸೊ ನೋಡೋಣ ಅದು ಹೇಗೆ ನಡೆಯುತ್ತೆ ಅಂತ. ಲಕ್ಷ್ಮಿ, ಸೊ ನಿಮಗೆ ಯಾರಿಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಇಷ್ಟ ಮತ್ತು ಭಾಗ್ಯ ಅವ್ರು ಇಷ್ಟ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಅವರ ಜೊತೆ ಒಂದು ಸಹನಟಿ ಮತ್ತು ಒಂದು ನಟಿ ಪ್ರಿಯಾ ಅವರು ಬಂದಿದ್ದು ಚೆನ್ನಾಗಿ ಅನ್ನಿಸ್ತು. ಬಟ್ ಒಳ್ಳೆಯ ಒಂದು ಎಂಟರ್ಟೈನ್ಮೆಂಟ್ ಇತ್ತು. ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರ ಒಂದು ಪರ್ಫಾರ್ಮೆನ್ಸ್ ಅಂತೂ ಸೂಪರ್ ಆಗಿತ್ತು. ಇವತ್ತು ಸೇಮ್ ಒಂದು ಕಾವ್ಯ ಮತ್ತು ಸೂರಜ್ ಅವರು ಏನು ಡ್ಯಾನ್ಸ್ ಮಾಡಿದ್ರು ಅದೇ ಹಾಡಿಗೆ ಗಿಲ್ಲಿ ನಟ ಅವರು ಆಸೆ ಪಡ್ತಾರೆ ಕಾವ್ಯ ಅವ್ರ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಅದೇ ಸಾಂಗಿಗೆ ಅವರು ಡ್ಯಾನ್ಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ಇವತ್ತಿನ ಪ್ರೋಮೋ ನೋಡಿದ್ರೆ. ಸೊ ಇವತ್ತಿನ ಒಂದು ಎಪಿಸೋಡ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ಟೂಡೆಂಟ್ ಆಫ್ ದ ವೀಕ್ ಅಥವಾ ಉತ್ತಮ ಅಂತೂ ಡೆಫಿನೆಟ್ಲಿ ನನಗೆ ರಕ್ಷಿತಾ ಶೆಟ್ಟಿ ಅವರಿಗೆ ಸಿಗುತ್ತೆ ಅಂತ ಅನಿಸ್ತಾ ಇದೆ. ಸೊ ನಿಮಗೆ ಏನು ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾರು ಬಿಗ್ ಬಾಸಲ್ಲಿ ಈಗ ಫೇವ್ರೇಟ್ ಮತ್ತು ಯಾರು ವಿನ್ ಆಗಬೇಕು ಅಂತ ಅನಿಸ್ತದೆ ಅಂತ ಅಂದ್ಬಿಟ್ಟು ಹೇಳಿ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.